ನಮಸ್ತೆ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಪ್ರಾಬ್ಲಮನ್ನು ಪೋಸ್ಟ್ ಮಾಡಿದ್ದೀನಿ. ಹೆಸರು ಮೆನನ್ ಆ್ಯಂಡ್ ಥಾಮಸ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮ್ ಇದೆ ಅಲ್ವಾ. ಆ ಪ್ರಾಬ್ಲಮನ್ನು ಇವಾಗ ಸಾಲ್ವ್ ಮಾಡಿಸೋಣ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಟ್ರೈ ಮಾಡಿರ್ತೀರಿ, ಟ್ರೈ ಮಾಡಿಲ್ಲ ಅಂತಂದರೆ ಇನ್ನೊಂದು ಸರ್ತಿ ನೋಡಿ ಆನ್ಸರ್ ಹೇಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಮೊದಲನೇದಾಗಿ ಪ್ರಾಬ್ಲಮ್ ಹೀಗಿದೆ: ಮೆನನ್ ಆ್ಯಂಡ್ ಥಾಮಸ್ ಆರ್ ಪಾರ್ಟ್ನರ್ಸ್, ದೇ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಇಬ್ಬರೇ ಪಾರ್ಟ್ನರ್ಸ್ ಇರೋದ್ರಿಂದ ಈಕ್ವಲಿ ಅಂತಂದರೆ ಅವನಿಗೊಂದು ಭಾಗ ಇವನಿಗೊಂದು ಭಾಗ ಅಂತ ಹೇಳಿ ಕರಿತೀವಿ. ರೇಷಿಯೋ ಬಗ್ಗೆ ಹಳೆ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ರೇಷಿಯೋ 1:1 ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರಿ ಸರ್, ಈ ರೇಷಿಯೋನು ಕೂಡ ನಾವು ಬಳಸ್ತೀವ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ. ರೇಷಿಯೋ ಏನಾದರೂ ಯೂಸ್ ಆಗುತ್ತಾ ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗೆ ಅಂದರೆ ನೋ, ನಾಟ್ ಅಟ್ ಆಲ್. ನಮಗೂ ರೇಷಿಯೋಗೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೂ ಸಂಬಂಧನೇ ಇಲ್ಲ. ಆದರೂ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಬೇಕಲ್ವ ಪ್ಯಾರಾಗ್ರಾಫಲ್ಲಿ, ಆ ರೀತಿಯಾಗಿ ಕಂಪ್ಲೀಟ್ ಆಗಲಿ ಅನ್ನೋಂಥ ಉದ್ದೇಶದಿಂದ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಇದನ್ನು ನೀವು ಇಗ್ನೋರ್ ಮಾಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇದು ಏನಿದ್ರು ನಮಗೆ ಸಂಬಂಧ ಇಲ್ಲ. ಜಸ್ಟ್ ಇಗ್ನೋರ್ ದ ರೇಷಿಯೋ ಕಾನ್ಸೆಪ್ಟ್. ಓಕೆ, ಈಗ ಇಲ್ಲಿ ಪ್ರಾಬ್ಲಮ್ನಲ್ಲಿ ಪ್ರತಿಯೊಬ್ಬರು ಕೂಡ ಡ್ರಾಯಿಂಗ್ಸನ್ನು ಏನು ಮಾಡ್ತಾ ಇದ್ದಾರೆ? ದೇರ್ ಡ್ರಾಯಿಂಗ್ಸ್, ಮಂತ್ಲಿ ಡ್ರಾಯಿಂಗ್ಸ್ ₹2000 ಈಚ್ ಅಂತಂದರೆ ಪ್ರತಿ ತಿಂಗಳು ತಗೊಳ್ತಾರೆ ಅಂತ, ಪ್ರತಿ ಸರಿ ತಗೊಳ್ತಾರೆ ಅಂತ. ಮಂತ್ಲಿ ಈಚ್ 2000, ಪ್ರತಿ ತಿಂಗಳು 2,000 ತಗೊಳ್ತಾ ಹೋಗ್ತಾನೆ 1 ಇಯರಲ್ಲಿ ಅಂತ ಹೇಳ್ತೀವಿ. ಈಗ ನಿಮ್ಗೆ ಏನು ಹೇಳಿದ್ದಾರೆ ಅಂತಂದರೆ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೆನನ್ಸ್ ಡ್ರಾಯಿಂಗ್ಸ್. ಮೆನನ್ಸ್ ಡ್ರಾಯಿಂಗ್ಸ್ ಏನಿದೆ ಅಮೌಂಟು, ಅವನದು ಅಮೌಂಟ್ ಮೇಲೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಹಳೆ ಪ್ರಾಬ್ಲಮ್ನಲ್ಲಿ ಇಬ್ಬರದಿತ್ತು, ಇಬ್ಬರ ಮೇಲೂ ಕ್ಯಾಲ್ಕುಲೇಷನ್ ಕೇಳಿದ್ರು. ಬಟ್ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ರು, ಒಬ್ಬರು ಪಾರ್ಟ್ನರ್ ಮೇಲೆ ಮಾತ್ರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೆನಂದು ಮಾತ್ರ ಮಾಡಬೇಕು. ಆದರೆ ಒಂದು ಅಸಂಪ್ಷನ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಏನು ಅಂತಂದರೆ ಸಪೋಸ್ ಮೆನನ್ ಏನಾದ್ರೂ ಪ್ರತಿ ತಿಂಗಳು ₹2,000 ತಿಂಗಳ ಬಿಗಿನಿಂಗಲ್ಲೇ ತೊಗೊಂಡ್ರೆ, ಅಂದರೆ 1ನೇ ತಾರೀಕಿಗೆ ಏನಾದರೂ ಒಂದು ಡ್ರಾ ಮಾಡಿದ್ರೆ, ಫಸ್ಟ್ ಆಫ್ ಎವರಿ ಮಂತ್ ತೊಗೊಂಡ್ರೆ, ಆಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್ ಎಷ್ಟಾಗುತ್ತೆ? ಎರಡನೇ ಕಂಡೀಷನ್ನು, ಇಫ್ ಹಿ ವಿತ್ಡ್ರೂ ದ ಮನಿ ಆನ್ ದ ಮಿಡಲ್ ಆಫ್ ಎವರಿ ಮಂತ್. ಮಿಡಲ್ ಅಂತಂದರೆ ಪ್ರತಿ ತಿಂಗಳು 15ನೇ ತಾರೀಕಿಗೆ ತಗೊಂಡ್ರೆ ಆಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್ ಏನಾಗುತ್ತೆ? ಥರ್ಡ್ ಕಂಡೀಷನ್ನು, ಅಟ್ ದ ಎಂಡ್ ಆಫ್ ಎವರಿ ಮಂತ್ ಅಂದರೆ ಪ್ರತಿ ತಿಂಗಳು 30th ವಿತ್ಡ್ರಾ ಮಾಡಿದ್ರೆ ಆಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಡೀಷನ್ನು ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈ ರೀತಿಯಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಇಬ್ಬರು ಪಾರ್ಟ್ನರ್ಸ್ ಇದ್ದರೆ ಇಬ್ಬರದು ಕಂಡುಹಿಡಿಬೇಕು ಅಂತೇನಿಲ್ಲ, ಒಬ್ಬಂದೇ ಕಂಡೀಷನ್ಸನ್ನು ಕೊಡಬಹುದು ನಿಮಗೆ. ಕ್ಲಿಯರ್? ಹಾಗಾಗಿ ಈಗ ಇಲ್ಲಿ ನಾವು ಆನ್ಸರನ್ನು ನೋಡೋಣ. ಸೊಲ್ಯೂಷನ್ ಏನು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಮೆನನ್ಸ್ ಡ್ರಾಯಿಂಗ್ಸ್ ಅಲ್ವಾ. ಓಕೆ, ಕಂಡೀಷನ್ ನಂಬರ್ 1, ಮೊದಲನೇ ಕೇಸ್ ಯಾವ್ದು ತಗೋಣ? ಇಫ್ ದ ಡ್ರಾಯಿಂಗ್ಸ್ ಈಸ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ಎವರಿ ಮಂತ್. ಓಕೆ, ಬಿಗಿನಿಂಗ್ ಆಫ್ ಎವರಿ ಮಂತ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಫಾರ್ಮುಲಾ ಬರೆದ್ಬಿಡೋಣ. ಫಾರ್ಮುಲಾ ಬರೀಬೇಕು, ಮಾರ್ಕ್ಸ್ ಇರುತ್ತೆ ಫಾರ್ಮುಲಾಗೆ. ಇಂಟ್ರೆಸ್ಟ್ ಆನ್ ಮೆನನ್ಸ್ ಡ್ರಾಯಿಂಗ್ಸ್ ಅವನೇ ತಾನೇ ಕೇಳಿರೋದು. ಅಪಾಸ್ಟ್ರೋಫ್ ಎಸ್, ಮೆನನ್ಸ್ ಡ್ರಾಯಿಂಗ್ಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಟೋಟಲ್ ಡ್ರಾಯಿಂಗ್ಸ್. ಒಂದು ಸುಮ್ಮನೆ TD ಅಂತ ಬರ್ತಿರ್ತೀನಿ ಸಿಂಪಲ್ ಆಗಿ, ಬಟ್ ನೀವು ಫುಲ್ ಬರೀಬೇಕು. ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಆವರೇಜ್ ಪೀರಿಯಡ್ ಇಂಟು 1/12. ಓಕೆ, 1/12. ಅದ್ರ ಪ್ರಕಾರ ಕೇಸ್ ನಂಬರ್ 1, ಫಸ್ಟ್ ಒನ್, ಕಂಡೀಷನ್ ನಂಬರ್ 1 ಏನು ಅಂತಂದರೆ ಇಫ್ ದ ಡ್ರಾಯಿಂಗ್ಸ್ ಈಸ್ ಮೇಡ್ ಅಟ್ ದ ಬಿಗಿನಿಂಗ್ ಆಫ್ ಎವರಿ ಮಂತ್. ಇಫ್ ಅಟ್ ಬಿಗಿನಿಂಗ್ ಆಫ್ ಎವರಿ ಮಂತ್, ಪ್ರತಿ ತಿಂಗಳು 1ನೇ ತಾರೀಕಿಗೆ ವಿತ್ಡ್ರಾ ಮಾಡಿದ್ರೆ ಆಗ ಅಮೌಂಟ್ ಮಾತ್ರ ಸೇಮ್ ಪ್ರತಿ ಸರಿನೂ 2,000, ಎಲ್ಲದಕ್ಕೂ 2,000. ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಪರ್ ಆ್ಯನಮ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, 1 ಇಯರ್ ತನಕ ಕೌಂಟ್ ಮಾಡ್ತೀವಿ. ಮೊದಲನೇದಾಗಿ ಟೋಟಲ್ ಡ್ರಾಯಿಂಗ್ಸ್ ಬೇಕಲ್ವ ನಮಗೆ. ಏನಾಗುತ್ತೆ ಟೋಟಲ್ ಡ್ರಾಯಿಂಗ್ಸು? ಅಮೌಂಟ್ 2,000 ಇಂಟು ಹೌ ಮೆನಿ ಟೈಮ್ಸ್? ಬಿಗಿನಿಂಗು ಪ್ರತಿ ತಿಂಗಳು ತಗೊಳ್ತಾನೆ. ಏಪ್ರಿಲ್, ಮೇ, ಜೂನ್, ಜುಲೈ ಅಪ್ ಟು ಮಾರ್ಚ್ ತನಕ ತಗೊಳ್ತಾನೆ. ಹಾಗಾದರೆ ಯಾವ ತಿಂಗಳು ಬಿಡಲ್ಲ ಅಂದಮೇಲೆ 1 ವರ್ಷದಲ್ಲಿ ಟೋಟಲ್ ಪೀರಿಯಡ್ ಇರೋದು 12 ತಿಂಗಳು, 12 ಸರಿ ತಗೊಳ್ತಾನೆ. ಇಂಟು ರೇಟ್ 10% ಪರ್ ಆ್ಯನಮ್, 10% ಪರ್ ಆ್ಯನಮ್ ಇಂಟು ಆವರೇಜ್ ಪೀರಿಯಡ್. ಟೋಟಲ್ ಪೀರಿಯಡ್ ಒಂದು ತಿಂಗಳಲ್ಲಿ ಎಷ್ಟಿದೆ ನಮಗೆ? 12 ತಿಂಗಳಿದ್ದಾವೆ. 12 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಮೊದಲನೇ ಡ್ರಾಯಿಂಗ್ಸ್ ಮೇಲೆ ಬಿಗಿನಿಂಗ್ ಮಾಡಿದಾಗ ಏಪ್ರಿಲ್ನಲ್ಲಿ ಬಡ್ಡಿ ಕಟ್ತಾನಲ್ವ ಅವನು. ಏಪ್ರಿಲ್ ತಿಂಗಳಲ್ಲಿ ಬಡ್ಡಿ ಕಟ್ತಾನೆ ತಾನೆ. ಸೇ ಫಾರ್ ಎಕ್ಸಾಂಪಲ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಪ್ ಟು ಮಾರ್ಚ್ವರೆಗೂ
ನಾವು ಕೌಂಟ್ ಮಾಡ್ತಾ ಹೋದರೆ ಏಪ್ರಿಲ್ಗೂ ಅವನು 1ನೇ ತಾರೀಕಿಗೆ ದುಡ್ಡು ತೊಗೊಳ್ತಾನೆ, ಮೇಗೂ 1ನೇ ತಾರೀಕಿಗೆ ದುಡ್ಡು ತೊಗೊಳ್ತಾನೆ, ಜೂನ್ಗೂ 1ನೇ ತಾರೀಕಿಗೆ ದುಡ್ಡು ತೊಗೊಳ್ತಾನೆ. ಹಾಗಂತ ಬಂದರೆ ಕೊನೆ ತನಕ ಮಾರ್ಚ್ 1ನೇ ತಾರೀಕಿಗೆ ದುಡ್ಡು ತೊಗೊಳ್ತಾನೆ. ಮೊದಲನೇ ಡ್ರಾಯಿಂಗ್ಸ್ ಮೇಲೆ ಅವನು 12 ತಿಂಗಳು ಬಡ್ಡಿ ಕಟ್ತಾನೆ ಫಸ್ಟ್ ಡ್ರಾಯಿಂಗ್ಸ್ ಮೇಲೆ. 2ನೇ ಡ್ರಾಯಿಂಗ್ಸ್ ಮೇಲೆ ಅವನು 11 ತಿಂಗಳು ಬಡ್ಡಿ ಕಟ್ತಾನೆ. 3ನೇ ಡ್ರಾಯಿಂಗ್ಸ್ ಮೇಲೆ ಅವನು 10 ತಿಂಗಳು ಬಡ್ಡಿ ಕಟ್ತಾನೆ. 4ನೇ ಡ್ರಾಯಿಂಗ್ಸ್ ಮೇಲೆ ಅವನು 9 ಮಂತ್ಸ್ ಬಡ್ಡಿ ಕಟ್ತಾನೆ. ಹೀಗೆ ಕೊನೆಯ ತನಕ ಬಂದರೆ ಕೊನೆಯ ಡ್ರಾಯಿಂಗ್ಸ್ ಮೇಲೆ ಅವನು 1 ಮಂತ್ ಬಡ್ಡಿ ಕಟ್ತಾನೆ. 1 ಮಂತ್ ಈ ರೀತಿ ಪ್ರತಿ ಸರಿನೂ ಇರುತ್ತೆ. ಆದರೆ ನಮಗಿಲ್ಲಿ ಮೊದಲನೇ ಡ್ರಾಯಿಂಗ್ಸ್ ಮೇಲೆ ಎಷ್ಟು ತಿಂಗಳು ಬಡ್ಡಿ ಕಟ್ತಾನೆ ಪ್ಲಸ್ ಮಿನಿಮಮ್ ಅಂತಂದರೆ ಕೊನೆಯ ಡ್ರಾಯಿಂಗ್ಸ್ ಮೇಲೆ ಎಷ್ಟು ತಿಂಗಳು ಬಡ್ಡಿ ಕಟ್ತಾನೆ ಅಂತ ನೋಡ್ತೀವಿ. ಇರುವಂಥ 12 ತಿಂಗಳಲ್ಲಿ ಟೋಟಲ್ ಪೀರಿಯಡಲ್ಲಿ ಅವನು ಮ್ಯಾಕ್ಸಿಮಮ್ 12 ತಿಂಗಳು ಪ್ಲಸ್ ಮಿನಿಮಮ್ 1 ತಿಂಗಳು ಬಡ್ಡಿ ಕಟ್ತಾನೆ ಬಿಗಿನಿಂಗಲ್ಲಿ ವಿತ್ಡ್ರಾ ಮಾಡಿದ್ರೆ. ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ 12 ಅವರೇಜ್ ಪೀರಿಯಡ್ 12 + 1 / 2 ಅಂತ ಬರ್ಕೋಬೇಕಾಗುತ್ತೆ. 12 + 1 / 2 ಇರುವಂಥ ಒಂದು ವರ್ಷದಲ್ಲಿ ಇರೋದೇ 12 ತಿಂಗಳು. ನಿಮಗೆ ಕೆಲವರು ಡೌಟ್ ಇರ್ಬೋದು, ಅಲ್ಲ ಸರ್ 1 ವರ್ಷದಲ್ಲಿ ಇರೋದೇ 12 ತಿಂಗಳು, ಅದೇ 13 ತಿಂಗಳು ಬಡ್ಡಿ ಕಟ್ತಾನೆ ಅಂತ. ಅದರ ಅರ್ಥ ಮೊದಲನೇ ಡ್ರಾಯಿಂಗ್ಸ್ ಮೇಲೆ ಕಂಪ್ಲೀಟ್ ಮಾರ್ಚ್ 31 ತನಕ ಕೌಂಟ್ ಮಾಡಿದ್ರೆ 12 ತಿಂಗಳು ಬಡ್ಡಿ ಕಟ್ತಾನೆ ಮ್ಯಾಕ್ಸಿಮಮ್ ಬಡ್ಡಿ. ಮಧ್ಯದಲ್ಲಿರೋದು ಬಿಟ್ಬಿಡ್ತೀವಿ, ಅವರೇಜ್ ಮಾಡೋದೇ ಇವೆಲ್ಲದು ಬಿಡೋದಕ್ಕೆ. ಕೊನೆ ಡ್ರಾಯಿಂಗ್ಸ್ ಮೇಲೆ ಎಕ್ಸ್ಟ್ರಾ 1 ತಿಂಗಳು ಬಡ್ಡಿ ಕಟ್ತಾನೆ. 12ನೇ ತಿಂಗಳಲ್ಲೇ ಎಕ್ಸ್ಟ್ರಾ ಇನ್ನೊಂದು ಸರಿ ಬಡ್ಡಿ ಕಟ್ತಾನೆ. ಹಾಗಾಗಿ 12 + 1/2 ಅಂತ ಮಾಡ್ತೀವಿ. ಆವರೇಜ್ ಪೀರಿಯಡ್ ಬಿಗಿನಿಂಗಿಗೆ ಇಂಟು 1/12 ಇಂಟು 1/12. ಇದು ಯಾವ ಕಂಡೀಷನ್ಸಲ್ಲಿ? ಬಿಗಿನಿಂಗ್ ಆಫ್ ಎವ್ರಿ ಮಂತ್ ಇದ್ದರೆ. ಆನ್ಸರ್ ಏನಾಗುತ್ತೆ ಅಂತ ನೀವೇ ನೋಡಬಹುದು ಈಗ. ಓಕೆ, ಸೊ 24,000 ಇಂಟು 10% ಇಂಟು 12 + 1 13, 13/2 6.5 ಇಂಟು 1/12. You will find the answer. Therefore, interest on drawings is equals to, okay, ಎಷ್ಟಾಗುತ್ತೆ ನೋಡಿ, 24,000 ಇಂಟು 10%, 24,000 ಇಂಟು 10% ಇಂಟು 6.5 divided by 12 is equals to 1,300 rupees. 1,300 ರೂಪಾಯಿ ಏನಾಯಿತು ಇಂಟ್ರೆಸ್ಟ್ ಅಮೌಂಟ್. 1,300 per annum interest on drawings if it is made at the beginning of every month. ನೆಕ್ಸ್ಟು ಸೆಕೆಂಡ್ ಕೇಸು ಮಿಡಲ್ ಇದೆ, ಇದುವರೆಗೂ ಮಾಡಿಸಿಲ್ಲ ಈ ಪ್ರಾಬ್ಲಮ್ನ, ಈಗ ಮಾಡಿಸೋದಂತೆ. ಮಿಡಲ್ ಆಫ್ ಎವರಿ ಮಂತ್. ಹಾಗಾದರೆ ಮಿಡಲ್ ಆಫ್ ಎವರಿ ಮಂತ್ ಇದ್ದರೆ ಏನಾಗುತ್ತೆ? ಸೇಮ್ ಸೆಕೆಂಡ್ ಕ್ವಶನ್, ಇಫ್ ಮಿಡಲ್ ಆಫ್ ಎವರಿ ಮಂತ್ ಅಂತ ಅಂಡರ್ಲೈನ್ ಮಾಡ್ಕೊಂಡ್ರೆ ಕಾನ್ಸೆಪ್ಟು ಫಾರ್ಮುಲಾ ಆಲ್ರೆಡಿ ಇದೆ. ಟೋಟಲ್ ಡ್ರಾಯಿಂಗ್ಸನ್ನು ನೋಡೋಣ. 2,000 ರೂಪಾಯಿ ತೊಗೊಳ್ತಾನೆ, 2,000 ರೂಪೀಸ್ ತೊಗೊಳ್ತಾನೆ ಅಮೌಂಟು, ಇಂಟು ಹೌ ಮೆನಿ ಟೈಮ್ಸ್. ಮಿಡಲ್ ಅಂತಂದರೆ ಮೊದಲನೇ ಡ್ರಾಯಿಂಗ್ಸು ಯಾವತ್ತು ಮಾಡ್ತಾನೆ ಹೇಳಿ ಅವನು? ಏಪ್ರಿಲ್ 15ಕ್ಕೆ ಮಾಡ್ತಾನೆ. ಕೊನೆ ಡ್ರಾಯಿಂಗ್ಸು ಮಾರ್ಚ್ 15ಕ್ಕೆ ಮಾಡ್ತಾನೆ. ಆದರೆ ನಮ್ಮ ಅಕೌಂಟಿಂಗ್ ಏನು ಮುಗಿಯೋದು ಮಾರ್ಚ್ 31ಕ್ಕೆ. ನೆನಪಿರಲಿ, ಸರಿನಾ? ಏಪ್ರಿಲ್ 15ನೇ ತಾರೀಕು ಮಾಡ್ತಾನೆ ಅಂದರೆ ಮೊದಲನೇ ತಿಂಗಳ ಮೊದಲನೇ ಡ್ರಾಯಿಂಗ್ಸು ಏಪ್ರಿಲಿಗೆ ಮಾಡಿದ್ದಾನೆ. ಹಾಗೆ ಪ್ರತಿ ತಿಂಗಳು ಮಾಡ್ತಾನೆ, ಮಾರ್ಚ್ಗೂ ಮಾಡಿದ್ದಾನೆ. ನೋ ಡಿಫ್ರೆನ್ಸ್, 12 ಟೈಮ್ಸೇ ಬರುತ್ತೆ. ಅಂದರೆ ಡೇಟ್ ಇಂಪಾರ್ಟೆಂಟ್ ಆಗಲ್ಲ ಟೈಮ್ಸ್ ಕೌಂಟ್ ಮಾಡಬೇಕಾದ್ರೆ. ಮತ್ತು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಡೇಟು? ಆವರೇಜ್ ಪೀರಿಯಡ್ ಕೌಂಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ಸರಿನಾ? ಇಲ್ಲಿ ಡೇಟ್ ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಎಷ್ಟು ಸರಿ ತೊಗೊಂಡಿದ್ದಾನೆ. ಆದರೆ ಆವರೇಜ್ ಪೀರಿಯಡ್ ಮಾಡಬೇಕಾದ್ರೆ ಯಾವ ಡೇಟಿಗೆ ತೊಗೊಂಡಿದ್ದಾನೆ ಅನ್ನೋದು ಬೇಕು. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್, ಇಂಟ್ರೆಸ್ಟ್ ಎಷ್ಟು ತಿಂಗಳು ಬಾಕಿ ಇದೆ ಅಂತ ಕಂಡುಹಿಡಿಯೋಕೆ. ಓಕೆ, ನೆಕ್ಸ್ಟು 10%. ಹೇಗೈನ್ ಆವರೇಜ್ ಪೀರಿಯಡ್ ಬೇಕಲ್ವಾ? ಇಲ್ಲಿ ನೋಡಿ, ಏಪ್ರಿಲ್ 15ನೇ ತಾರೀಕಿಗೆ ಅವನು ಮೊದಲನೇ ಡ್ರಾಯಿಂಗ್ಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅದ್ರ ಮೇಲೆ ಎಷ್ಟು ತಿಂಗಳು ಬಡ್ಡಿ ಕಟ್ತಾನೆ ಅಂತಂದರೆ, ಏಪ್ರಿಲ್ನಲ್ಲಿ ಬಡ್ಡಿ ಕಟ್ಟಲ್ಲ ಅಂತಲ್ಲ, ಆದರೆ 1 ತಿಂಗಳದ್ದು ಕಟ್ಟಲ್ಲ. ಹಾಗಂತ ಬಿಡೋದು ಇಲ್ಲ, 15 ದಿವಸದ ಕಟ್ತಾನೆ. ಯಾಕಂದರೆ ಏಪ್ರಿಲ್ 15 ಬರೀ 15 ದಿವಸ ಮಾತ್ರ ಉಳ್ಕೊಳ್ಳುತ್ತಾನೆ. ಇಲ್ಲ, ಮೊದಲನೇ 15 ದಿವಸದಲ್ಲಿ ಅವ್ನು ಸಾಲನೇ ಮಾಡಿಲ್ಲ ಅಂದರೆ ಬಡ್ಡಿ ಕಟ್ಟೋಕ್ಕಾಗುತ್ತಾ ಬಿಸ್ನೆಸ್ಗೆ? ಇಲ್ಲ. ಹಾಗಾಗಿ ಏಪ್ರಿಲ್ 15ಕ್ಕೆ ಆ ವ್ಯಕ್ತಿ 15 ದಿವಸದ ಬಡ್ಡಿ ಕಟ್ತಾನೆ. 15 ದಿವಸ ಅಂದರೆ ಹಾಫ್ ಮಂತ್, ಅರ್ಧ ತಿಂಗಳು. ಅರ್ಧ ತಿಂಗಳನ್ನ ನಾವು ಕ್ಯಾಲ್ಕುಲೇಟ್ರಲ್ಲಿ 0.5 ಅಂತ ಹೇಳ್ತೀವಿ. ಏಪ್ರಿಲ್ನಲ್ಲಿ ಅರ್ಧ ತಿಂಗಳು ಕಟ್ತಾನೆ, ಮತ್ತು ಉಳಿದ ತಿಂಗಳೆಲ್ಲ ಫುಲ್ ಕಟ್ಟಬೇಕಲ್ವ ಮಾರ್ಚ್ 31 ತನಕ. ಹಾಗಾದರೆ
ಇಡೀ ಒಂದು ವರ್ಷದಲ್ಲಿರೋ 12 ಮಂತ್ಸಲ್ಲಿ ಆ ವ್ಯಕ್ತಿ 11.5 ಮಂತ್ಸ್ ಬಡ್ಡಿ ಕಟ್ತಾನೆ ಮ್ಯಾಕ್ಸಿಮಮ್ ಅಂತಂದರೆ ಮೊದಲನೇ ಡ್ರಾಯಿಂಗ್ಸ್ ಮೇಲೆ ಫಸ್ಟ್ ವಿತ್ಡ್ರಾಯಲ್ ಮೇಲೆ 11.5 ಮಂತ್ಸ್ ಅಂದರೆ 11.5 ತಿಂಗಳು ಪ್ಲಸ್ ಕೊನೆ ವಿತ್ಡ್ರಾನು ಯಾವತ್ತಿದೆ? ಕೊನೆ ವಿತ್ಡ್ರಾನು ಮಾರ್ಚ್ 15ಕ್ಕಿದೆ ತಾನೆ. ಮಾರ್ಚ್ 15ಕ್ಕಿದ್ರೂ ನಮ್ಮ ಅಕೌಂಟಿಂಗ್ ಇಯರ್ ಮುಗಿಯೋದು ಮಾತ್ರ ಮಾರ್ಚ್ 31, ಬಡ್ಡಿ ಮಾತ್ರ ಮಾರ್ಚ್ 31 ತನಕ ನೀವು ಕೌಂಟ್ ಮಾಡಬೇಕು. ಹಾಗಾದರೆ ಮಾರ್ಚ್ ತಿಂಗಳಲ್ಲಿ ದುಡ್ಡು ತೊಗೊಂಡಿದ್ದಾನೆ, 15 ದಿವಸ ಆದಮೇಲೆ ತೊಗೊಂಡಿದ್ದಾನೆ, ಇನ್ನು 15 ದಿವಸದ ಬಡ್ಡಿ ಕಟ್ಟೋದು ಬಾಕಿ ಉಳಿಸ್ಕೊಳ್ತಾನೆ. ಹಾಗಾದರೆ ಕೊನೆಯ ಡ್ರಾಯಿಂಗ್ಸ್ ಮೇಲೆ ಶಾರ್ಟೆಸ್ಟ್ ಅತಿ ಕಡಿಮೆ ಅಂದರೆ 0.5 ಮಂತ್ಸ್ ಅಂತೀವಿ, ಅಂದರೆ ಅರ್ಧ ತಿಂಗಳನ್ನ ಕ್ಯಾಲ್ಕುಲೇಟರ್ ಬರೀಬೇಕಾದ್ರೆ ನಾವು 0.5 ಮಂತ್ಸ್ ಅಂತೀವಿ. ಸೊ ಮ್ಯಾಕ್ಸಿಮಮ್ 11.5 ಪ್ಲಸ್ ಮಿನಿಮಮ್ ಶಾರ್ಟೆಸ್ಟ್ ಎಷ್ಟು 0.5, 11.5 ಪ್ಲಸ್ ಒಂದು ಅರ್ಧ ಸೇರಿದ್ರೆ ಎಷ್ಟಾಯಿತು? 12 ಆಯ್ತಲ್ವ? 12 ತಿಂಗಳು ಆಯ್ತಾನೆ. ಹಾಗಾದರೆ ನಮಗೆ ಒಂದು ವರ್ಷದಲ್ಲಿರುವಂಥ 12 ತಿಂಗಳಲ್ಲಿ ಅವನು ಬಡ್ಡಿ ಕಟ್ಟೋದು 12 ಮಂತ್ಸ್ ಮಾತ್ರ. ಅಂದರೆ 11.5 ಪ್ಲಸ್ 0.5 ಮಾಡಿದಾಗ 12 ಬರುತ್ತೆ. ಹಾಗಾಗಿ 12/2 ಬರೀತೀವಿ. ಇದಕ್ಕೆ ಪ್ಲಸ್ ಆಗಲಿ ಮೈನಸ್ ಆಗಲಿ ಬರಲ್ಲ, ಮಿಡಲ್ ಆಗಿ ತೊಗೊಂಡಾಗ ದುಡ್ಡನ್ನ 12/2 ಇಂಟು 1/12. ಇದಂತೂ ಯಾವಾಗಲೂ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆನ್ಸರ್ಗೆ ಬಂದು ನೀವು 24,000 ಇಂಟು 10% ಇಂಟು 12/2 ಅಂದರೆ 6 ಮಂತ್ಸ್ ಆವ್ರೇಜ್ ಇಂಟು 1/12 ಇಂಟು 1/12. ಸೊ ನೀವು ಆನ್ಸರ್ ಮಾಡಿದ್ರೆ ಗೊತ್ತಾಗುತ್ತೆ, ಈಸಿ ಇದೆ, ಇನ್ನೇನು 24,000. ಓಕೆ, ನೆಕ್ಸ್ಟ್ 10% ಇಂಟು 6 next divided by 12. This is 1200 ಸರಿನಾ? 1,200 ರೂಪಾಯಿ per annum interest on drawings. ಯಾವಾಗ? when the drawings are made at the middle of every month. ಇನ್ನೊಂದು ಪಾಯಿಂಟ್ ಉಳಿದಿದೆ, ಅದು ಯಾವುದದು? ಎಂಡ್ ಆಫ್ ಎವರಿ ಮಂತ್. ಸ್ಕ್ರೀನ್ಶಾಟ್ ತಗೊಳ್ರಿ, ಇದನ್ನು ಬರ್ಕೋಬಹುದು ಆಮೇಲೆ ಬೇಕಾದ್ರೆ. ಎಂಡ್ ಆಫ್ ಎವರಿ ಮಂತ್. ಸೊ ಎಂಡ್ ಆಫ್ ಎವರಿ ಮಂತ್ ಏನಿದೆ ಇದು ಥರ್ಡ್ ಕಾನ್ಸೆಪ್ಟ್. ಅಂದರೆ ಒಬ್ಬನೇ ಪಾರ್ಟ್ನರು ಸಪೋಸ್ 3 ಥರ ಡ್ರಾಯಿಂಗ್ಸನ್ನು ಮಾಡಿದ್ರೆ ಆಗ ಕ್ಯಾಲ್ಕುಲೇಷನಲ್ಲಿ ನೋಡ್ತೀವಿ. ಎಂಡ್ ಆಫ್ ಎವರಿ ಮಂತ್ ಅವನು ಡ್ರಾಯಿಂಗ್ಸನ್ನು ಮಾಡಿದ್ರೆ ಆನ್ಸರು ಏನು ಬರುತ್ತೆ? ಟೋಟಲ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಬೇಕು. ಈಗಲೂ ಅಷ್ಟೇ 2,000 ರೂಪಾಯಿ ಇದೆ, ಇಲ್ಲೂ ಅಷ್ಟೇ ಏಪ್ರಿಲ್ 30ಕ್ಕೆ ತಗೊಳ್ತಾನೆ, ಮೇ 30ಕ್ಕೆ ತಗೊಳ್ತಾನೆ. ಹಾಗಾಗಿ 12 ಟೈಮ್ಸ್ ಚೇಂಜ್ ಆಗೋಲ್ಲ, ಒಂದು ವರ್ಷಕ್ಕೆ 12 ಸರಿ ತಗೊಳ್ತಾನೆ ಇಂಟು 10%. ಹಾಗಾದರೆ ಬದಲಾಗ್ತಾ ಇರೋ ಇದು ಒಂದೇ, ಯಾವುದು? ಆವರೇಜ್ ಪೀರಿಯಡ್. ಬಿಗಿನಿಂಗ್ ಮಿಡಲ್ ಇದ್ದಾಗ ಏನಾಯಿತು, ಎಂಡ್ ಇದ್ದಾಗ ಏನಾಗುತ್ತೆ? ಏಪ್ರಿಲ್ 30ಕ್ಕೆ ತಗೊಂಡ್ರೆ ಏಪ್ರಿಲ್ ತಿಂಗಳು ಬಡ್ಡಿ ಕಟ್ಟಲ್ಲ, ಮ್ಯಾಕ್ಸಿಮಮ್ 11 ತಿಂಗಳು ಬಡ್ಡಿ ಕಟ್ತಾನೆ, ಹೌದಾ? ಲಾಸ್ಟಿಗೆ ತಗೊಳ್ಳೋ ಡ್ರಾಯಿಂಗ್ಸು ಮಾರ್ಚ್ 31ಕ್ಕೆ, ಅಕೌಂಟಿಂಗ್ ಇಯರ್ ಕ್ಲೋಸ್ ಆಗೋದು ಮಾರ್ಚ್ 31ಕ್ಕೆ. ಹಾಗಾದರೆ ಆವತ್ತೇ ಸಾಲ ಕೊಟ್ಟು ಆವತ್ತೇ ಬಡ್ಡಿ ಕೊಡು ಅಂದರೆ ಯಾರಾದರೂ ಕೊಡ್ತಾರೋ? ಇಲ್ಲ. ಸ್ವಲ್ಪ ದಿನ ಯೂಸ್ ಮಾಡ್ಬೇಕು ತಾನೆ. ಕೊನೆ ಡ್ರಾಯಿಂಗ್ಸನ್ನು ಅವನು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ, ಅಲ್ಲಿಗೆ ಅಕೌಂಟಿಂಗ್ ಇಯರ್ ಮುಗಿದೋಗ್ಬಿಡುತ್ತೆ. ಅದೇನಿದ್ರು ಮುಂದಿನ ವರ್ಷಕ್ಕೆ ಕೌಂಟ್ ಆಗುತ್ತೆ ಬಡ್ಡಿ, ಈಗ ಕೌಂಟ್ ಆಗಲ್ಲ. ಹಾಗಾದರೆ 0 ಮಂತ್ ಇರೋದ್ರಿಂದ ಒಂದು ವರ್ಷದಲ್ಲಿ ಅವನು ಮ್ಯಾಕ್ಸಿಮಮ್ ಅಂದರೆ 11 ತಿಂಗಳು ಬಡ್ಡಿ ಕಟ್ತಾನೆ, ಮಿನಿಮಮ್ ಅಂದರೆ 0 ಮಂತ್ಸ್ ಬಡ್ಡಿನೇ ಕಟ್ಟಲ್ಲ. ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ 11 + 0 = 11 ಮಂತ್ಸ್ ಓನ್ಲಿ. ಹಾಗಾದರೆ ಒಂದು ವರ್ಷದಲ್ಲಿರೋ 12 ತಿಂಗಳಲ್ಲಿ ಅವನು ಎಲ್ಲ ಕೂಡಿಸಿದ್ರು ಬಡ್ಡಿ ಕಟ್ಟೋದು ಬರೀ 11 ತಿಂಗಳು. ನಮಗೆ ಟೋಟಲ್ ಪೀರಿಯಡ್ 12 ತಿಂಗಳು ಇರುತ್ತಲ್ವ, ಅದರಲ್ಲಿ 11 ಬರಬೇಕು ಅಂದರೆ ಒಂದು ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ 2 ಸರಿನಾ? ಇಂಟು 1/12 ಇಷ್ಟು ಮಾಡಿದ್ರೆ ಆನ್ಸರ್ ಬರುತ್ತೆ 24,000 ಇಂಟು 10% ಇಂಟು 12 - 1 ಅಂದರೆ 11/2 ಅಂದರೆ 5.5 ಮಂತ್ಸ್ ಇಂಟು 1/12. ಸೊ ಅಗೈನ್ 24,000 ಇಂಟು 10% 2,400 ಆ್ಯಸ್ ಯೂಶುವಲ್ ಆಗುತ್ತೆ. ಪರ್ಸೆಂಟೇಜ್ ಮಾಡಿದಾಗ ಕ್ಯಾಲ್ಕುಲೇಷನ್ ಮಾಡಿಬಿಡಿ. 24,000 ಇಂಟು 10% ಇಂಟು 5.5 into 1/12. Here the answer is 1,100 rupees per annum interest. 1,100 ರೂಪಾಯಿ per annum interest ಆಗುತ್ತೆ. So interest on drawings when made at the end of every month. ಹೀಗೆ ಒಬ್ಬ ಪಾರ್ಟ್ನರು ಬಿಗಿನಿಂಗ್ ಮಿಡಲ್ ಎಂಡಿಂಗ್ ಮಾಡಿದ್ರೆ ಏನೆಲ್ಲ ಚೇಂಜ್ ಆಗ್ತಿದೆ ಅಂತ ಹೇಳಿ ನಾವು ತಗೊಂಡ್ರೆ, ಇದು ಏನು ಮಂತ್ಲಿ ವಿತ್ ಡ್ರಾಯಿಂಗ್ ಮಾಡಿದ್ರೆ, ಮಂತ್ಲಿ ಆಗಿ ತೊಗೊಂಡ್ರೆ ಪ್ರತಿ ತಿಂಗಳು ತಗೋಬೇಕು, ಒಂದು ತಿಂಗಳು ತಪ್ಸಂಗಿಲ್ಲ, ಮತ್ತು ಅದೇ ಡೇಟಲ್ಲೇ ಕಂಟಿನ್ಯೂ ಮಾಡಬೇಕು. ಒಂದು ಸರಿ ತೊಗೊಂಡ್ರೆ ವರ್ಷ ಮುಗಿಯೋ ತನಕ. ಆಗಿದ್ದಾಗ ಏನೇನು ಅಂತ ಹೇಳ್ಬಿಟ್ಟು ಈ ಮೆಥಡನ್ನು ಬಳಸ್ತೀವಿ.
ಇದನ್ನು ಶಾರ್ಟ್ಕಟ್ ಮೆಥಡ್ ಅಂತೀವಿ. ಎಕ್ಸಾಮಿನೇಷನಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದ್ದೀನಿ. ಫಾರ್ಮುಲಾ ನೆನಪಿದ್ರೆ ಮಾತ್ರ ನೀವೇನಾದರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಫಾರ್ಮುಲಾ ನೆನಪಿಟ್ಕೊಂಡು ಎಲ್ಲಿ ಆವರೇಜ್ ಪೀರಿಯಡ್ ವ್ಯತ್ಯಾಸ ಆಗುತ್ತೆ ಅನ್ನೋದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಕ್ಲಿಯರ್? ಓಕೆ, ಮಂತ್ಲಿ ಬಿಗಿನಿಂಗ್ ಮಿಡಲ್ ಎಂಡ್ ಇರುವಂಥ ಕಾನ್ಸೆಪ್ಟನ್ನು ಕ್ಲೋಸ್ ಮಾಡೋಣ. ನೆಕ್ಸ್ಟು ಕ್ವಾರ್ಟರ್ಲಿ, ಅದನ್ನು ಎಕ್ಸಾಮಿಗೆ ಕೇಳ್ತಾನೆ. 3 ತಿಂಗಳಿಗೆ ಒಂದ್ಸರಿ ತೊಗೊಂಡ್ರೆ ಏನು ಅನ್ನೋಂಥದ್ದನ್ನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.